ನಮ್ಮ ಶಾಲೆಯಲ್ಲಿ ನಡೆದ ಕುಕ್ಕಿಂಗ್ ವಿತೌಟ್ ಫೈರ್ನ ಬಗ್ಗೆ ನಮ್ಮ ಟೀಚರ್ಸ್ನ ಅನಿಸಿಕೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈ ವರ್ಷ ಎಲ್ಲ ವರ್ಷಕ್ಕಿಂತ ಮಕ್ಕಳು ತುಂಬ ಇನ್ನೋವೇಟಿವ್ ಆಗಿ ಮಾಡಿದ್ದಾರೆ ಮತ್ತು ಹೆಲ್ದಿ ಡಿಶಸ್ ಕಡೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಡಿಶಸ್ಸು ತುಂಬ ಚೆನ್ನಾಗಿದೆ. ಪ್ರೆಸೆಂಟೇಷನ್ನು, ಕ್ಲೆನ್ಸಿನೆಸ್ಸು ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. Nice to meet you all. First of all, hats off to the cleanliness and the hygienic. And I want to thank all our teachers who have guided about this. And in this stage, it is very important to know the importance of all these salads and the protein foods, because high school students always you will be back on junk food, right? Yes, instead of that, today you have involved here to prepare varieties of dishes without fire, and we are very happy to see your enthusiasm and interest to give us best and the varieties food. And some new food also we found here, pela, then South Indian thali, and dry fruits ball, and also hamli. It is our old traditional food. So many varieties are there. Yes, hats off to our children and the teachers. Thank you. Team members ಮತ್ತೆ ಟೀಮ್ ಲೀಡರ್, ನಿಮ್ಮ ಏನು ಡಿಶ್ ರೆಡಿ ಮಾಡಿದ್ದೀರಾ ಎಲ್ಲ ಕರೆಕ್ಟಾಗಿ ನಿಮ್ಮ ಜಡ್ಜಸ್ಸಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀರಲ್ವಾ? ಕಾನ್ಸೆಪ್ಟ್ ಏನು? ಕುಕ್ ವಿತೌಟ್ ಫೈರ್ ಅಲ್ವಾ? ತುಂಬಾ ಇನ್ನೋವೇಟಿವ್ ಆಗಿ ಬಹಳ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ. ಈ ವರ್ಷ ಸ್ವಲ್ಪ ಅಪ್ಗ್ರೇಡ್ ಆಗಿದ್ದೀರಾ, ಕ್ಯಾಪ್ ಹಾಕೊಂಡು ಗ್ಲೌಸ್ ಹಾಕೊಂಡು ಇಲ್ಲ. ಓಕೆ, ಅದರ ಜೊತೆಗೆ ಲಾಸ್ಟ್ ಟೈಮ್ ಎಲ್ಲ ಹಾಗೆ ಇರ್ತಿದ್ರಿ, ಈ ಸರಿ ಎಲ್ಲ ಇಂಡಿಗ್ರೆಂಟ್ಸ್ ಏನೇನು ಹಾಕಿದ್ದೀರಾ, ಅದರಲ್ಲಿ ಏನಿದೆ ಅನ್ನೋ ಡಿಸ್ಕ್ರಿಪ್ಷನ್ ಬರ್ತಿದ್ದೀರಾ. ದಟ್ಸ್ ಗುಡ್. ಯಾಕೆಂದ್ರೆ ಯಾವ ಒಂದು ಫುಡ್ ಐಟಮ್ಸ್ ಅಲ್ಲಿ ಏನೇನು ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಏನಿದೆ ಅಂತ ನಿಮಗೆ ಗೊತ್ತಾಗಬೇಕು. ಆ ಮೂಲಕ ನಿಮಗೆ ಉತ್ತಮವಾದದ್ದು ಯಾವುದನ್ನು ತಿನ್ನಬೇಕು ಅನ್ನೋದು ಗೊತ್ತಾಗುತ್ತೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಲ್ವಾ? ಸೊ ಇಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದೀರಾ. ಮ್ಯಾಕ್ಸಿಮಮ್ ಪಾನಿಪುರಿ ರೆಡಿ ಮಾಡಿದ್ದೀರಾ. ಅದರ ಜೊತೆಗೆ ವಿಶೇಷವಾಗಿ ತೆಂಗಿನಕಾಯಿಯಿಂದ ಇನ್ನೊಂದು ಸ್ವೀಟ್ ಮಾಡಿದ್ದಾರೆ, ಇನ್ನೊಬ್ರು ತೆಂಗಿನಕಾಯಿದು ಹಾಲು ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಜನ ತೆಂಗಿನಕಾಯಿನ ಬಳಸ್ಕೊಂಡು ಮಾಡಿದ್ದಾರೆ. ದಟ್ಸ್ ವೆರಿ ಗುಡ್. ತುಂಬಾ ಕಡಿಮೆ ಇದರಲ್ಲಿ ಬಹಳ ಒಳ್ಳೆ ಪೋಷಕಾಂಶಗಳನ್ನು ಕೊಡೋದು. ಅದರ ಜೊತೆಗೆ ಡ್ರೈ ಫ್ರೂಟ್ಸ್ ಅಲ್ಲಿ ಲಡ್ಡು ಮಾಡಿದ್ದೀರಾ. ದಟ್ಸ್ ನೈಸ್, ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಏಕಾದಶಿನಲ್ಲಿ ನಾವೆಲ್ಲ ಕಡಲೆ ಉಂಡೆ ಮಾಡ್ತೀವಲ್ಲ, ಅದನ್ನು ಒಂದಿಬ್ರು ಮಾಡ್ಕೊಂಡು ಬಂದಿದ್ದಾರೆ. ತುಂಬಾ ಚಿಕ್ಕದಾಗಿ ಮಾಡಿದ್ದಾರೆ. ಸ್ವಲ್ಪ ಬೆಲ್ಲ ಜಾಸ್ತಿ ಆಯ್ತು ಅನ್ನೋದು ಬಿಟ್ರೆ ಸೂಪರ್ ಆಗಿದೆ. ವೆರಿ ನ್ಯೂಟ್ರಿಷಿಯಸ್ ಫುಡ್. ಕಡಲೆ ಜೊತೆಗೆ ಎಳ್ಳು, ಶೇಂಗಾ ಬೀಜ ಎಲ್ಲದೂ ಕೂಡ ಇದೆ. ಅದು ಹುರಿದ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಅದ್ರ ಜೊತೆಗೆ ಎಲ್ಲರೂ ಸೆಲೆಬ್ರಿಟೀಸು ಏನು ABC ಜ್ಯೂಸ್ ಯೂಸ್ ಮಾಡ್ತಾರೆ, ಆ ಜ್ಯೂಸು ಮ್ಯಾಕ್ಸಿಮಮ್ ಟೇಬಲ್ಸ್ ಅಲ್ಲಿ ಕಾಣಿಸ್ತಾ ಇದೆ. ದೆನ್ ಲೆಮನ್ ಜ್ಯೂಸು ಕೂಡ ಎಲ್ಲ ಟೇಬಲ್ಸ್ ಅಲ್ಲೂ ಕೂಡ ಕಾಣಿಸ್ತಾ ಇದೆ. ಇನ್ನೊಂದು ಮೆನ್ಷನ್ ಮಾಡಲೇಬೇಕು ನಾನು, ಚಿಪ್ಪನ್ನ ನೀವು ಬೇರೆ ಬೇರೆ ವಿಷಯಗಳಿಗೆಲ್ಲ ಬಳಸ್ಕೊಂತೀರಾ. ಆಕ್ಚುಲಿ ಇವತ್ತು ತೆಂಗಿನಕಾಯಿ ಚಿಪ್ಪನ್ನಾಗ್ಲಿ ನಾರನ್ನಾಗ್ಲಿ ಮಾಡ್ತಾರೆ. 30 ರೂಪಾಯಿ kg ತನಕ ಬಂದ್ಬಿಟ್ಟಿದೆ. ಇಲ್ಲೊಬ್ರು ಇದನ್ನ ಬೌಲಾಗಿ ಬಳಸಿದ್ದಾರೆ. ಸೂಪರ್ ಆಗಿದೆ ಇದು. ತೆಂಗಿನಕಾಯಿ ಚಿಪ್ಪನ್ನ ಬೌಲಾಗಿ ಬಳಸಿದ್ದಾರೆ. ಸ್ವಲ್ಪ ಉಜ್ಜಿ ಕ್ಲೀನ್ ಮಾಡಿ ಬಳಸಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಚೆನ್ನಾಗಿದೆ, ಇನ್ನೋವೇಟಿವ್ ಐಡಿಯಾ. ಈಗ ಚಿಪ್ಪಲ್ಲಿ ಕಾಫಿ ಕಪ್ ಮಾಡ್ತಿದ್ದಾರೆ. ಇಟ್ಸ್ ಗುಡ್ ಥಿಂಗ್. ದೆನ್ ನಮ್ಮಲ್ಲಿ ನೋಡಿ ಅದಕ್ಕೆ ಕಲ್ಪವೃಕ್ಷ ಅನ್ನೋದು
ಯಾವುದು ಕೂಡ ವೇಸ್ಟ್ ಆಗಲ್ಲ. ಓಕೆ, ಅದರ ಜೊತೆಗೆ ಬಹಳಷ್ಟು ಸೌತೆಕಾಯಿ, ತರಕಾರಿ, ವೆಜಿಟೇಬಲ್ಸ್ನೆಲ್ಲ ಬಳಸಿದ್ದೀರಾ. ಒಂದೇ ಒಂದು ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ ಬ್ರೆಡ್ಡನ್ನು ಕಡಿಮೆ ಮಾಡಿ. ಕೆಲವರು ಇಲ್ಲಮ್ಮ ಮೈದಾ ಬ್ರೆಡ್ ಇದು ತಿನ್ನಬಾರ್ದು ಅಂತ ಹೇಳಿದ್ಮೇಲೆ ಅವ್ರು ಹೇಳಿದ್ರು ಇಲ್ಲ ನಾನು ಮೈದಾ ಬ್ರೆಡ್ ತಂದಿಲ್ಲ, ವೀಟ್ ಬ್ರೆಡ್ ತಂದಿದ್ದೀನಿ, ಗೋಧಿ ಬ್ರೆಡ್ ತಂದಿದ್ದೀನಿ ಸರ್, ತಿನ್ಬೋದು ಅಂತ. ಸೊ ಇಲ್ಲಿ ಅದೊಂದು ಮೈನಸ್ ಮಾಡಿ. ಆಮೇಲೆ ಕೆಲವರು ಏನು ಸ್ವಲ್ಪ ಲೇಸ್ ಬೆಳೆಸಿದ್ದೀರಾ, ಮ್ಯಾಕ್ಸಿಮಮ್ ಪಾಪ್ಕಾರ್ನ್ ಅದೆಲ್ಲ ಇದೆ, ಸ್ವಲ್ಪ ಲೇಸ್ ಬೆಳೆಸಿದ್ದೀರಾ, ಅದೊಂಚೂರು ಕಡಿಮೆ ಮಾಡಿ. ದೆನ್ ಅಲ್ಲಿ ಲಾಸ್ಟ್ ಅಲ್ಲಿ ಒಬ್ರು ಸೇಗ ಬೀಜನ ನೆನಾಕ್ಬಿಟ್ಟು ಮಾಡಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ಕಡಲೆಕಾಳು ಅದರಲ್ಲಿ ಇರೋಷ್ಟು ಪ್ರೋಟೀನ್ಸ್, ವಿಟಮಿನ್ಸ್ ಬಹಳ ಬಹಳ ಉತ್ತಮವಾಗಿರೋದು. ಎರಡು ಮಿಕ್ಸ್ ಮಾಡಿದ್ದಾರೆ, ಕಾಬೂಲ್ ಕಡಲೆಕಾಳು ಮತ್ತೆ ಕಡಲೆಕಾಳನ್ನ ಮಿಕ್ಸ್ ಮಾಡಿ ಅದನ್ನ ಮಾಡಿದ್ದಾರೆ, ನೆನೆಸಿದ್ದಾರೆ. ಮೊಳಕೆ ಕಾಳುಗಳನ್ನು ಕೂಡ ಮಾಡಿದ್ದಾರೆ. ಸೊ ಎಲ್ಲರಿಗೂ ನಮ್ಮ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ನಿಮಗೆ ಒಂದು ದೊಡ್ಡ ಸಲ್ಯೂಟ್ ಮತ್ತೆ ಧನ್ಯವಾದ. ಯೂಶಲಿ ನಾವು ಓದ್ಕೊಂಡಿದ್ದೆಲ್ಲ ಮರ್ತೋಗುತ್ತೆ, ಒಂದು 15 ದಿನ 20 ದಿನಕ್ಕೆಲ್ಲ ಮರ್ತೋಗುತ್ತೆ. ಇವೆಲ್ಲ ಲೈಫ್ ಸ್ಕಿಲ್ಸು. ಏನು ಇಲ್ಲ ಅಂದ್ರೂ ಹೊಟ್ಟೆ ತುಂಬಿಸ್ಕೋಬೇಕಲ್ವಾ, ಏನಾದರೂ ಒಂದು ಕಲ್ತಿರ್ಬೇಕು. ಸೊ ಒಂದು ಡಿಫೆಂಡ್ ಇದ್ರು ಏನಾದರೂ ಒಂದು ಮಾಡ್ತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇರಬೇಕು. ಪುಟ್ಟದಾಗಿ ಅಡುಗೆ ಮಾಡಿಕೊಂಡು ಮತ್ತು ಅದರಲ್ಲೂ ಹೆಲ್ತಿ ಫುಡ್ಡನ್ನು ತಿನ್ನೋದು ಬಹಳ ಬೆಸ್ಟು. ಹೋಟೆಲ್ಗೆ ಡಿಪೆಂಡ್ ಆಗೋ ಬದಲಾಗಿ ಈ ಥರ ಚಿಕ್ಕದಾಗಿ ನೀವೇ ಮನೆಯಲ್ಲಿ ಏನಾದರೂ ಮಾಡ್ಕೊಳ್ಳೋದಿದೆಯಲ್ಲ, ತುಂಬ ಒಳ್ಳೆಯದು. ಸೊ ಎಲ್ರಿಗೂ ಧನ್ಯವಾದ. ಎಲ್ಲ ಮಕ್ಕಳು ಕೂಡ ಹೇಳ್ಲಿಕ್ಕೆ ಆದಷ್ಟು ವೆರೈಟಿನ ನೀವು ಪ್ರಿಪೇರ್ ಮಾಡಿದ್ದೀರಾ. ಅದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಆದರೆ ಈ ಸಮಯದಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಜೀವನದಲ್ಲಿ ಓದು ಬರಹದ ಜೊತೆಗೆ ನೀವು ಯಾವುದನ್ನಾದರೂ ಒಂದು ಕೈ ಕೆಲಸವನ್ನು ಕಲಿತಿರ್ಬೋದು. ಅದು ಅಡುಗೆ ವಿಚಾರ ಇರ್ಬೋದು, ಬೇರೆ ಏನೇ ವಿಚಾರ ಇರ್ಬೋದು, ಕೆಲವು ಸಮಯ ನಿಮಗೆ ಜೀವನಕ್ಕೆ ಆಧಾರವಾಗಿ ಮಕ್ಕಳೆಲ್ಲ ವಿಧವಾದ ತಿಂಡಿಗಳು ನೋಡಿದ್ದೀನಲ್ಲ, ನೋಡಲಾಗ ನನಗನ್ನಿಸ್ತು ನೀರಿನಲ್ಲಿ ನೆಕ್ಸ್ಟ್ ಚಾಟ್ಸ್ ಅಂಗಡಿನೇ ಓಪನ್ ಮಾಡ್ತೇನೆ ಅಂತ. ಎಸ್, ಕೆಲವು ಸಮಯ ಏನು ಮಾಡಬೇಕು, ಏನಾಗುತ್ತೆ ಅಂದರೆ ನೀವು ಕೆಲಸನ ಹುಡುಕಬಾರ್ದು, ಕೆಲಸ ನಿಮ್ಮನ್ನೇ ಹುಡುಕ್ಬೇಕು ಅಂತಂದರೆ ನೀವು ಕೆಲಸಗಳನ್ನ ಕಲ್ತಿರ್ಬೇಕು. ಅಡುಗೆ ಕೆಲಸ ಇರಲಿ ಮತ್ತೊಂದು ಯಾವುದೇ ಇರಲಿ, ನೀವು ವಿಧವಾದ ತಿಂಡಿಗಳನ್ನು ಮಾಡಿದ್ದೀರಾ. ಎಲ್ಲ ತಿಂಡಿಗಳು ವೈವಿಧ್ಯವಾಗಿತ್ತು ಮತ್ತು ವಿಧವಾದ ರುಚಿಕರವಾಗಿತ್ತು. ತುಂಬ ಚೆನ್ನಾಗಿತ್ತು. ಮನಸ್ಸು ನೋಡಿದಾಗ ತುಂಬ ಖುಷಿ ಆಯಿತು, ನಮ್ಮ ಮಕ್ಕಳು ಇದನ್ನೆಲ್ಲ ಮಾಡೋದು ಕಲ್ತಿದ್ದಾರೆ ಅಂತ ಖುಷಿ ಆಯಿತು. ಅದಕ್ಕೋಸ್ಕರ ಎಲ್ಲ ಮಕ್ಕಳು, ಗಂಡು ಮಕ್ಕಳಿಗೆ ಮನೆ ಒಳಗಡೆ ಎಲ್ಲ ಥರದ ತಿಂಡಿಯನ್ನು ಹಾಗೂ ಊಟಗಳನ್ನು, ಅಡುಗೆಗಳನ್ನು ಮಾಡೋದನ್ನು ಚೆನ್ನಾಗಿ ಕಲೀಲಿ. ಅದು ತುಂಬ ನಿಮ್ಮ ಜೀವನಕ್ಕೆ ತುಂಬ ಅನುಕೂಲ ಆಗುತ್ತೆ. ಆದಷ್ಟು ನೀವು ಕಡಿಮೆ ಮಾಡಿ, ಏನು ಹೊರಗಡೆಯಿಂದ ತರಿಸ್ತೀರಲ್ಲ ಕ್ಯಾಟ್ರಿಂಗು ಅದು ಇದು ಅಂತ, ಅದನ್ನೆಲ್ಲ ಕಡಿಮೆ ಮಾಡಿ. ಆಮೇಲೆ ಚಿಲ್ಲಿಯನ್ನು ನೀವು ಸುಮಾರು ಬೆಳೆಸಿದ್ದೀರಾ, ಅದನ್ನು ಕಡಿಮೆ ಮಾಡಿ. ಸುಮಾರು ಐಟಮ್ಗೆ ಹಸಿರು ಮೆಣಸಿನಕಾಯಿಯನ್ನು ಬಳಸಿದ್ದೀರಾ, ಅದನ್ನು ಕಡಿಮೆ ಮಾಡಿ. ತುಂಬ ಚೆನ್ನಾಗಿತ್ತು. ಇದನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿದ್ದೀರಾ. ಅದ್ರ ಜೊತೆಗೆ ಕ್ಲೀನ್ನೆಸ್ಸು ಮತ್ತೆ ಅದು ನಿಮ್ಮ ತಲೆಗೆಲ್ಲ ಹಾಕೊಂಡಿರೋ ಏನು ಕಲಿತ ಗೊತ್ತಾಯ್ತಾ? ಅದನ್ನ ಯಾವುದೇ ಅಡುಗೆ ಮಾಡಬೇಕಾದಾಗ ನೀವು ತಲೆಗೆ ಹಾಕೋದ್ರಿಂದ ತಲೆಯ ಕೂದಲು ಯಾವುದೇ ಕಾರಣಕ್ಕೂ ಊಟದಲ್ಲಿ ದೇಹವನ್ನು ಸೇರಬಾರ್ದು. ಒಂದು ವೇಳೆ ಸೇರಿದರೆ ಅದು ಕಿಡ್ನಿನ ಬ್ಲ್ಯಾಕ್ ಮಾಡುತ್ತೆ. ಆ ಕಾರಣದಿಂದ
ಇದೆಲ್ಲ ತೆಲುಗು ಏನಂತ ಹೇಳ್ತಿರೋದಕ್ಕೆ ಏನಂತ ಹೇಳ್ಬಿಡೋದು ತಲೆಗೆ ಹಾಕೊಂಡಿದ್ದೀರಲ್ಲ ಇದರಿಂದ ಕಾರಣ ಇಷ್ಟೇ. ಅದನ್ನ ಇವಾಗ ಎಲ್ಲ ಕಡೆ ಮದುವೆ ಮನೆಗಳಲ್ಲಿ ಮತ್ತೊಂದು ಕಡೆ ಎಲ್ಲ ಆಗ್ತಾರಲ್ವ. ಯಾಕಂತಂದ್ರೆ ಅಡುಗೆ ಮಾಡಬೇಕಾದಾಗ ಊಟಕ್ಕೆ ಬಡಿಸ್ಬೇಕಾದಾಗ ತಲೆ ಕೂದಲು ಊಟದೊಳಗಡೆ ಬಿತ್ತು ಅಂತಂದ್ರೆ ಅದು ನಮ್ಮ ದೇಹದ ಒಳಗಡೆ ಹೋಗುತ್ತೆ. ದೇಹದ ಒಳಗಡೆ ಹೋದ ನಂತರ ಕಿಡ್ನಿ ಭಾಗಕ್ಕೆ ಹೋಗಿ ಕಿಡ್ನಿಯನ್ನು ಬ್ಲಾಕ್ ಮಾಡುತ್ತೆ. ಅದು ಆರೋಗ್ಯವನ್ನು ಕೆಡಿಸುತ್ತೆ. ಅದಕ್ಕೋಸ್ಕರ ನೀವು ಅಡುಗೆ ಮಾಡಬೇಕಾದಾಗ ಊಟಕ್ಕೆ ಬಡಿಸ್ಬೇಕಾದಾಗ ಊಟ ಮಾಡಬೇಕಾದಾಗ ಬಹಳ ಎಚ್ಚರಿಕೆಯಿಂದ ಇವೆಲ್ಲ ಮಾಡ್ಕೊಂಡ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಿಮ್ಮ ಅಡುಗೆ ಮನೆ ಹೆಂಗಿರ್ಬೇಕಪ್ಪ ಅಂದರೆ ಹೆಲ್ತ್ ಮೇಂಟೈನ್ ಮಾಡೋ ಮೆಡಿಕಲ್ ಶಾಪ್ ಇರಬೇಕು. ನಿಮ್ಮ ಕಿಚನ್ ರೂಮು ಹೆಲ್ತನ್ನು ಮೇಂಟೈನ್ ಮಾಡ್ತಕ್ಕಂಥ ಫುಡ್ಗಳ ಜೋಡಣೆಯಿಂದ ಅದು ಮೆಡಿಕಲ್ ಶಾಪ್ ಥರ ಇರಬೇಕು. ಅದಕ್ಕೋಸ್ಕರ ಏನು ಹೇಳ್ತಾರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ನೀವು ನಿಜವಾಗಿಯೂ ಒಳ್ಳೆ ಥರದ ಆರೋಗ್ಯಪೂರ್ಣವಾದಂತಹ ಹೆಚ್ಚು ಹೆಚ್ಚು ನ್ಯೂಟ್ರಿಷನ್ ಇರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಯಾವುದೇ ಕಾರಣಕ್ಕೂ ರೋಗ ರುಜಿನಗಳು ಬರಲ್ಲ. ನಾವೇನೇ ಹುಷಾರು ತರ್ತೀವಿ, ಏನೇ ಜ್ವರ ಬರುತ್ತೆ ಅಥವಾ ಹುಷಾರು ತರ್ತೀವಿ, ಕಾಯಿಲೆಗಳು ಬರುತ್ತೆ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಆಹಾರ ಪದ್ಧತಿ. ನೀವು ಒಳ್ಳೆ ವಿದ್ಯಾವಂತರಾಗಿ, ಒಳ್ಳೆ ಜ್ಞಾನವಂತರಾಗಿ, ಒಳ್ಳೆ ಬುದ್ಧಿವಂತರಾಗಿದ್ದೀರಾ ಅಂದರೆ ಇದೆಲ್ಲವನ್ನ ಪಾಲನೆ ಮಾಡಬೇಕು. ಆಗ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು ಕಡಿಮೆ ಆಗುತ್ತೆ. ನೀವು ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರು ಕಲಿತಾ ಇದ್ದೀರಾ, ಯಾರ್ಯಾರು ತಿಂತಾ ಇದ್ದೀರಾ, ಎಲ್ಲರೂ ನೋಡ್ತಾ ಕಲೀರಿ, ಮಾಡ್ತಾ ಕಲೀರಿ, ತಿಂತಾ ಕಲೀರಿ. ಆಗ ಎಲ್ಲವೂ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಟೀಚರ್ಸ್ ಕೂಡ ಹೆಚ್ಚಿನ ಶ್ರಮವನ್ನು ತೆಗೆದುಕೊಂಡು ಮಕ್ಕಳಲ್ಲಿ ಇದನ್ನ ಪ್ರಿಪೇರ್ ಮಾಡಲಿಕ್ಕೆ ಉತ್ತೇಜನ ಮತ್ತು ಐಡಿಯಾವನ್ನು ಕೊಟ್ಟಿದ್ದೀರಾ. ಅವ್ರಿಗೂ ಕೂಡ ಯಾರು ಸರ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿದೆ. ಮಿಸ್ ಫುಡ್ ಎಲ್ಲ ಹೆಂಗೈತೆ ಮಿಸ್? ಎಷ್ಟು ಚೆನ್ನಾಗೈತಾ? ನೋಡ್ತಾ ಇದ್ದೀವಿ. ಆಗಿದೆ 15 ಗ್ರೂಪ್ ಇದೆ. ನಾಳೆ ಬೇರೆ ರಜೆ ಅಲ್ವಾ, ಸಂಡೇ. ನಮಗೂ ಸ್ವಲ್ಪ ನೋಡ್ಕೊಳ್ರಪ್ಪ. ವೆರಿ ನೈಸ್, ವೆರಿ ಟೇಸ್ಟಿ and very nutritious. ಯಾರಿ ಫಸ್ಟ್ ಪ್ರೈಸ್? Miss, how is the food, ma'am?